ಇನ್ನು ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಲೋಕಾಯುಕ್ತ ಮುಖ್ಯ ಕಚೇರಿಗೆ ಈಗ ಎಸ್ಪಿ ಉದೇಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಮುಂದೆ ಹೇಗೆ ಪ್ರೊಸೀಡ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತನ್ನ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋದಕ್ಕೆ ಬೆಂಗಳೂರು ಲೋಕಾಯುಕ್ತ ಮುಖ್ಯ ಕಚೇರಿಗೆ ಎಸ್ಪಿ ಉದೇಶ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಟಿ.ಜೆ. ಉದೇಶ್ ಇವರೇ ಈಗ ತನಿಖೆಯನ್ನು ಮಾಡಬೇಕಾಗುತ್ತೆ. ಸೊ ಮುಡಾ ಪ್ರಕರಣದ ತನಿಖೆಯನ್ನು ಹೇಗೆ ಮಾಡಬೇಕು, ಹೇಗೆ ಇದರಲ್ಲಿ ಪ್ರೊಸೀಡ್ ಆಗಬೇಕು, ಯಾವೆಲ್ಲ ಅಧಿಕಾರಿಗಳು ಸಿಬ್ಬಂದಿ ಇದರಲ್ಲಿ ಇರಬೇಕು ನನ್ನ ಟೀಮ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಇವಾಗ ಉದೇಶ್ ಅವರು ಬಂದಿದ್ದಾರೆ. ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬೀಕರ್ ಅವ್ರ ಜೊತೆಗೆ ಉದೇಶ್ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ದಾಖಲಾಗಿರುವಂಥ ಒಂದು ಎಫ್ಐಆರ್ ಏನಿದೆ, ಸೊ ಈಗ ಪ್ರಮುಖವಾಗಿ A1 ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ, A2 ಆಗಿ ಅವರ ಪತ್ನಿ ಇದ್ದಾರೆ. ಸೊ ಇನ್ನು ಉಳಿದಂತೆ ಇನ್ನೂ ಕೆಲವೊಂದಷ್ಟು ಜನ ಅಧಿಕಾರಿಗಳನ್ನು ಕೂಡ ಇಲ್ಲಿ ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಸೊ ಈ ವಿಚಾರಣೆ ಸಂದರ್ಭದಲ್ಲಿ ತಮ್ಮ ಟೀಮ್ ಹೇಗಿರಬೇಕು, ಯಾವೆಲ್ಲ ಅಧಿಕಾರಿಗಳನ್ನು ಸೇರಿಸ್ಕೋಬೇಕು, ತನ್ನ ಸಿಬ್ಬಂದಿ ಯಾರೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡುವ ಸಲುವಾಗಿ ಈಗ ಎಸ್ಪಿ ಉದೇಶ್ ಅವರು ಬಂದಿದ್ದಾರೆ ಮುಖ್ಯ ಕಚೇರಿಗೆ. ಇಲ್ಲಿ ಲೋಕಾಯುಕ್ತ ಎಡಿಜಿಪಿ ಆಗಿರುವಂತಹ ಮನೀಶ್ ಖರ್ಬೀಕರ್ ಅವ್ರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು